ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ್ಪು. ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಮತ್ತು 2 ಕೊಲೆಗಳ ಆರೋಪಿ ಸುಹಾಸ್ ಶೆಟ್ಟಿಯ ಕೊಲೆ ನಡೆದು ನಿನ್ನೆ ಎಲ್ಲ ರಾದ್ಧಾಂತ ನಡೀತು. ಮಂಗಳೂರಿನಲ್ಲಿ ಬಂದ್ ಕರೆ ಕೊಡಲಾಗಿತ್ತು. ಬಜರಂಗ ದಳ, ಈ ಕಡೆ ಸಂಘ ಪರಿವಾರ, ಇನ್ನೊಂದು ಕಡೆ BJP ಎಲ್ಲರೂ ಸೇರಿಕೊಂಡು ಇದೊಂದು ಮತೀಯ ದ್ವೇಷದ ಕೊಲೆ ಸ್ಕೆಚ್ ಹಾಕಿ ಯೋಜನೆ ರೂಪಿಸಿ ಮತೀಯವಾದಕ್ಕಾಗಿ ಈ ಕೊಲೆಯನ್ನು ಮಾಡಲಾಗಿದೆ, ಧರ್ಮ ದ್ವೇಷಕ್ಕೆ ಕೊಲೆ ಮಾಡಲಾಗಿದೆ ಅಂತೆಲ್ಲ ನಿನ್ನೆ ಎಲ್ಲ ರಾದ್ಧಾಂತ ಮಾಡಿದ್ರು. ಮತ್ತು ಅದನ್ನೇ ನೆಪವಾಗಿಟ್ಕೊಂಡು ಒಂದಷ್ಟು ಪುಂಡಪೋಖರಿಗಳು, ರೌಡಿಗಳು ಮಂಗಳೂರಿನ ಬೀದಿಗಳಲ್ಲಿ, ಕೆಲವು ಕಡೆ ಉಡುಪಿಯಲ್ಲೂ ಸಹ ಖಡ್ಗಗಳನ್ನು ಝಳಪಿಸಿದ್ದಾರೆ. 4 ರಿಂದ 5 ಜನ ಮುಸ್ಲಿಮರ ಮೇಲೆ ದಾಳಿಯನ್ನು ಸಹ ಮಾಡಿದ್ದಾರೆ, ಕೊಲೆ ಯತ್ನಗಳನ್ನು ಸಹ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಅದರ ಕುರಿತಾಗಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಪೊಲೀಸ್ ಕಮಿಷನರ್ ಮತ್ತು ರಾಜ್ಯದ ಗೃಹ ಮಂತ್ರಿ ಇಬ್ಬರು ಸಹ ಒಟ್ಟಿಗೆ ಕೂತ್ಕೊಂಡು ಮಾಡಿದ್ರು. ಅದರಲ್ಲಿ ಸ್ಪಷ್ಟವಾಗಿ BJPಯ ಆಟ ಕೆಟ್ಟೋಯ್ತು. ಯಾಕೆಂದರೆ ನಿನ್ನೆ ರಾತ್ರಿನೇ ಒಂದಷ್ಟು ಸೂಚನೆಗಳು ಬಂದಿತ್ತು. ಯಾರೆಲ್ಲ ಬಂಧಿತರು ಅಥವಾ ಶಂಕಿತರು ಅಂತ ವಶಕ್ಕೆ ಪಡೆಯಲಾಗಿದೆಯೋ ಅವರಲ್ಲಿ 2 ಹಿಂದೂಗಳು ಇದ್ದಾರೆ ಎಂದು. ಯಾವಾಗ ಹಿಂದೂಗಳು ಇದ್ದಾರೆ ಅಂತ ಗೊತ್ತಾಯಿತೋ ಮಾಧ್ಯಮಗಳು ನಡುಗೋದು, BJPನೇ ನಡುಗೋಯ್ತು, ಸೈಲೆಂಟ್ ಆಗೋಯ್ತು. ಸ್ವಲ್ಪ ಹೊತ್ತು ಏನು ಮಾಡಬೇಕು ಅನ್ನೋದನ್ನು ಇಡೀ ರಾತ್ರಿ ಯೋಚನೆ ಮಾಡಿರ್ತಾರೆ. ಮಾಧ್ಯಮಗಳು ಸಹ ತಲೆ ಕೆಡಿಸ್ಕೊಂಡಿರ್ತವೆ. ಹಾಗೂ ಹೀಗೂ ಬೆಳಗ್ಗೆ ಸುದ್ದಿ ಆಲ್ಮೋಸ್ಟ್ ಕನ್ಫರ್ಮ್ ಆಗೋಗಿತ್ತು, 2 ಹಿಂದೂಗಳಿದ್ದಾರೆ ಅಂತ. ಯಾರ್ಯಾರು ಆರೋಪಿಗಳು ಅನ್ನೋ ಪಟ್ಟಿಯನ್ನು ಕೊಡ್ತೀನಿ. 2 ಹಿಂದೂಗಳಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಮಾಧ್ಯಮಗಳು ಸುಹಾಸ್ ಶೆಟ್ಟಿ ಆ ಹೆಸರಿನ ಮುಂದೆ ಹಾಕ್ತಿದ್ರಲ್ಲ ಹಿಂದೂ ಕಾರ್ಯಕರ್ತ ಅಂತ, ಅದನ್ನು ಸರಿಸೋದಕ್ಕೆ ಶುರು ಮಾಡಿದ್ರು, ಅದನ್ನು ಪಕ್ಕಕ್ಕೆ ಸರಿಸೋದಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಇದೊಂದು ಗ್ಯಾಂಗ್ ವಾರ್, 2 ಗ್ಯಾಂಗುಗಳ ನಡುವೆ ನಡೆದಿರುವಂತಹ ಕಿತ್ತಾಟ, ಹಳೆ ವೈಷಮ್ಯದ ಕಾರಣಕ್ಕಾಗಿ ಈ ಕೊಲೆ ನಡೆದಿದೆ ಅನ್ನೋದು ಸ್ಪಷ್ಟವಾಗ್ತಾ ಬರ್ತಿತ್ತು. ಮಧ್ಯಾಹ್ನದ ಹೊತ್ತಿಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿತ್ತು. ಆನಂತರ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಮೊದಲಿಗೆ ಕಮಿಷನರ್ ಏನು ಹೇಳಿದ್ರು ಅನ್ನೋದನ್ನು ಹೇಳ್ಬಿಡ್ತೀನಿ. ಆಮೇಲೆ ಗೃಹ ಮಂತ್ರಿಗಳು ಒಂದು ಮುಖ್ಯವಾದ ಘೋಷಣೆಯನ್ನು ಮಾಡಿದ್ದಾರೆ, ಟಾಸ್ಕ್ ಫೋರ್ಸನ್ನು ಘೋಷಣೆ ಮಾಡಿದ್ದಾರೆ. ಈ ಟಾಸ್ಕ್ ಫೋರ್ಸ್ ಘೋಷಣೆ ಕಾಂಗ್ರೆಸ್ ಪಕ್ಷ 2023ರ ಏಪ್ರಿಲ್ ತಿಂಗಳಲ್ಲೇ ಮಾಡಿತ್ತು, ಚುನಾವಣಾ ಪ್ರಚಾರದ ಸಂದರ್ಭದಲ್ಲೇ ಮಾಡಿತ್ತು. ಆದರೆ ಈಗ ಮತ್ತೆ ಅದರ ಬಗ್ಗೆ ಮಾತಾಡ್ತಿದ್ದಾರೆ. ನೋಡೋಣ ಏನದು ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಮೊದಲಿಗೆ ಕಮಿಷನರ್ ಅವರು ತಾವು ಬಂಧಿಸಿರುವಂತಹ ವ್ಯಕ್ತಿಗಳ ಲಿಸ್ಟನ್ನು ಪ್ರಕಟ ಮಾಡಿದ್ರು. ಆ ಲಿಸ್ಟು ಈ ಥರ ಇದೆ: ಅಬ್ದುಲ್ ಸಾಫ್ವಾನ್, ನಿಯಾಜ್, ಮೊಹಮ್ಮದ್ ಮುಸಮ್ಮಿರ್, ಕಲಂದರ್ ಶಫಿ, ಆದಿಲ್ ಮೆಹರೂಫ್, ನಾಗರಾಜ್, ಮೊಹಮ್ಮದ್ ರಿಜ್ವಾನ್, ರಂಜಿತ್. ಇಲ್ಲಿ ನಾಗರಾಜ್ ಮತ್ತು ರಂಜಿತ್ ಅನ್ನುವಂತಹ ಚಿಕ್ಕಮಗಳೂರು ಜಿಲ್ಲೆಯವರು ಸಹ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಭಾಗಿ ಅಂದರೆ ಹಂಗಿಂಗ್ ಭಾಗಿ ಅಲ್ಲ, ಆ ವೆಹಿಕಲ್ಸ್ ಇತ್ತಲ್ಲ 2, ಒಂದು ಪಿಕಪ್ ಗಾಡಿ, ಇನ್ನೊಂದು ಸ್ವಿಫ್ಟ್, ಅದನ್ನು ಅರೇಂಜ್ ಮಾಡಿಕೊಟ್ಟಿದ್ದೆ ನಾಗರಾಜ್ ಮತ್ತು ರಂಜಿತ್. ಮಾರಕಾಸ್ತ್ರಗಳಿದ್ವಲ್ಲ ಅವುಗಳನ್ನು ಒದಗಿಸಿಕೊಟ್ಟಿದ್ದೇ ಇದೇ ನಾಗರಾಜ್ ಅಂಡ್ ರಂಜಿತ್. ಅವರಿಬ್ಬರು ಸಹ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ. ಸೊ ಇದು ಒಂದು ಧರ್ಮದ ಕಾರಣಕ್ಕಾಗಿ, ಆ ಧರ್ಮದ ದ್ವೇಷದ ಕಾರಣಕ್ಕಾಗಿ ಸುಹಾಸ್ ಶೆಟ್ಟಿ ಅನ್ನುವಂತಹ ರೌಡಿ ಶೀಟರ್ ಕೊಲೆ ಆರೋಪಿಯನ್ನು ಕೊಂದಿದ್ದಲ್ಲ. ಅದು ಸ್ಪಷ್ಟವಾಗಿ ಕಮಿಷನರೇ ಹೇಳಿಬಿಟ್ರು. ಆ ಕಾರಣಕ್ಕಾಗಿ ಈ ಕೊಲೆ ನಡೆದಿಲ್ಲ. ಈ ಕೊಲೆ ನಡೆದಿರುವಂತಹದ್ದು ಹಳೆ ವೈಷಮ್ಯದ ಕಾರಣಕ್ಕಾಗಿ, ಪ್ಲಸ್ ಈ ರೀತಿಯಾದಂತಹ 2 ಗುಂಪುಗಳ ನಡುವಿನ ಘರ್ಷಣೆ ಕಾರಣಕ್ಕಾಗಿ ಅಂತ. ಹಾಗಾದರೆ ಕಮಿಷನರ್ ಹೇಳಿದ್ರಲ್ಲಿ ಇದು ಹೇಗೆ ಗುಂಪುಗಳ ನಡುವಿನ ವೈಷಮ್ಯ ಆಗುತ್ತೆ, ಹಳೆ ದ್ವೇಷ ಆಗುತ್ತೆ ಅನ್ನೋದಾದರೆ, ಅಬ್ದುಲ್ ಸಾಫ್ವಾನ್ ಅನ್ನುವಂತಹ ಪ್ರಮುಖ ಆರೋಪಿ ಏನಿದ್ದಾನೆ, ಸಾಫ್ವಾನ್ ಗ್ಯಾಂಗ್ ಅಂತಲೇ ಕರೀತಾರೆ ಈ ಗ್ಯಾಂಗನ್ನು, ಇವನ ಮೇಲೆ 2023ರಲ್ಲಿ ಒಂದು ದಾಳಿ ಆಗಿರುತ್ತೆ. ಆ ದಾಳಿ ಹತ್ಯೆ ಯತ್ನದ ಕೇಸ್ ಮೇಲೆ ಸುಹಾಸ್ ಶೆಟ್ಟಿಯ ಸಹಚರರು ಅಥವಾ ಸ್ನೇಹಿತರು ಜೈಲಿಗೆ ಹೋಗಬೇಕಾಗತ್ತೆ. ಆವಾಗಿನಿಂದ ಅಬ್ದುಲ್ ಸಫ್ವಾನ್ಗೆ ಒಂದು ಅನುಮಾನ ಇರುತ್ತೆ, ಸುಹಾಸ್ ಶೆಟ್ಟಿ ನನ್ನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ಅವನಿಗೆ ಆ ಭಯ ಕಾಡ್ತಾನೆ ಇರುತ್ತೆ ಅಬ್ದುಲ್ ಸಫ್ವಾನ್ಗೆ, ಸುಹಾಸ್ ಶೆಟ್ಟಿ ನನ್ನನ್ನು ಕೊಂದು ಹಾಕುವಂಥ ಪ್ರಯತ್ನ ಮಾಡ್ತಾನೆ ಅಂತ. ಹಾಗಾದರೆ ನಾನೇನು ಮಾಡಬೇಕು, ಸುಹಾಸ್ ಶೆಟ್ಟಿಯನ್ನೇ ನಾನೇ ಮುಗಿಸ್ಬಿಟ್ರೆ ನನಗೆ ಆ ಆತಂಕ ಇರೋದಿಲ್ಲ ಅಂತ ಇವನು ಸ್ಕೆಚ್ ಹಾಕ್ತಿರ್ಬೇಕಾದ್ರೆ ಆದಿಲ್ ಮೆಹರೂಫ್ ಅನ್ನುವಂಥವನ ಪರಿಚಯ ಆಗುತ್ತೆ.
ಆತನಿಗೆ ಈತ ಸಫ್ವಾನ್ ಈ ವಿಚಾರವನ್ನು ತಿಳಿಸ್ತಾನೆ. ಹೀಗೆ ಸುಹಾಸ್ ಶೆಟ್ಟಿ ಅನ್ನುವಂಥವನಿದ್ದಾನಲ್ಲ, ಅವನನ್ನು ಮುಗಿಸ್ಬೇಕು. ಆಗ ಆದಿಲ್ ಹೇಳ್ತಾನೆ, ಹೌದು, ಅವನು ನನ್ನ ಅಣ್ಣನ ಕೊಲೆಗಡುಕ, ನನ್ನ ಅಣ್ಣನನ್ನು ಕೊಂದಿರುವಂತಹ ವ್ಯಕ್ತಿ, ಅವನೇ A1 ಆರೋಪಿ. ಅದರಲ್ಲಿ ಯಾರು? ಫಾಸಿಲ್, ಸುರತ್ಕಲ್ನ ಫಾಸಿಲ್ ಕೊಲೆಯಾಗಿತ್ತಲ್ಲ, ಆ ಆರೋಪಿ, ಆ ಕೊಲೆಯ ಆರೋಪಿ ಅವನು. ಇವರಿಬ್ಬರು ಆಗ ಪಾರ್ಟ್ನರ್ಸ್ ಆಗ್ತಾರೆ, ಅಬ್ದುಲ್ ಸಫ್ವಾನ್ ಮತ್ತು ಆದಿಲ್ ಮೆಹರೂಫ್. ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಪ್ಲ್ಯಾನ್ ಹಾಕ್ತಾರೆ, ಹೇಗೆ ಅವನನ್ನು ಮುಗಿಸ್ಬೇಕು, ಹೊಡೆದಾಕಬೇಕು ಅಂತ. ಅದಕ್ಕೆ ಹಣಕಾಸಿನ ನೆರವು ಏನು ಬೇಕಾದರೆ ನಾನು ಕೊಡ್ತೀನಿ ಅಂತ ಆದಿಲ್ ಮೆಹರೂಫ್ ಮುಂದಕ್ಕೆ ಬರ್ತಾನೆ. ಯಾಕಂದರೆ ತನ್ನ ಅಣ್ಣನನ್ನು ಕೊಂದಿರುವಂತಹ ಕೋಪ ಇರುತ್ತೆ. ಸೊ ಇದು ಒಂದು ಗ್ಯಾಂಗುಗಳ ನಡುವೆ ನಡೀತಾ ಇದ್ದಂತಹ ವಾರ್ ನಡುವೆ ಆದಿಲ್ ಮೆಹರೂಫ್ ಎಂಟ್ರಿ ಮೂಲಕ ಅದು ಸ್ವಲ್ಪ ದ್ವೇಷದ ಕಡೆಗೂ ತಿರುಗುತ್ತೆ. ಯಾವ ದ್ವೇಷ ಅಂದರೆ ವೈಯಕ್ತಿಕ ದ್ವೇಷದ ಕಡೆ ತಿರುಗುತ್ತೆ. ತನ್ನ ಅಣ್ಣನನ್ನು ಕೊಂದಿರುವಂತಹ ವೈಯಕ್ತಿಕ ದೇಶ. ಇಲ್ಲಿ ಯಾವುದೇ ರೀತಿಯಾದ ಇಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಆ್ಯಂಗಲ್ ಇಲ್ಲವೇ ಇಲ್ಲ, ಧರ್ಮದ್ವೇಷದ ಆ್ಯಂಗಲ್ ಇಲ್ಲವೇ ಇಲ್ಲ. ಸ್ಪಷ್ಟವಾಗಿ ಇದೊಂದು ಗ್ಯಾಂಗ್ ವಾರ್. ಗ್ಯಾಂಗ್ ವಾರ್ನ ಪರಿಸ್ಥಿತಿಗೆ ಅನುಗುಣವಾಗಿ ಇನ್ನೊಬ್ಬರಿಗೆ ಅದೇ ರೀತಿಯಾದಂತಹ ಮನಸ್ಥಿತಿ ಇರುತ್ತೆ, ಅಥವಾ ತನಗೂ ಸಹ ಏನೋ ಎಫೆಕ್ಟ್ ಆಗಿದೆ, ಯಾವುದೋ ಒಂದು ಗ್ಯಾಂಗು ಅವನನ್ನು ಮುಗಿಸೋದು ನೋಡ್ತಿದೆ, ನಾನು ಜೊತೆ ಸೇರ್ಕೋಬೇಕು ಅಂತ ಆದಿಲ್ ಮೆಹರೂಫ್ ಸೇರ್ಕೊಂಡಿರೋದು. ಇದನ್ನಿಟ್ಕೊಂಡು ಮಾಧ್ಯಮಗಳು ಏನು ಗೇಮ್ ಮಾಡ್ತಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ. ಇದಿಷ್ಟು ಕಮಿಷನರ್ ಹೇಳಿದಂಥದ್ದು. ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳ್ತಾರೆ, ಅವರು ನಿನ್ನೆ ರಾತ್ರಿ ಅನೌನ್ಸ್ ಮಾಡಿದ್ರಲ್ಲ, ನಾನು ನಾಳೆ ಮಂಗಳೂರಿಗೆ ಹೋಗ್ತಿದ್ದೀನಿ ಅಂದಾಗ ನಾನು ಆಗಲೇ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದೆ, ರಾತ್ರಿ 11 ಗಂಟೆ ಸರಿಯಾಗಿ. ಖಂಡಿತ ಬಂಧಿತರು ಅಥವಾ ಶಂಕಿತರಲ್ಲಿ ಹಿಂದೂಗಳಿದ್ದೇ ಇರ್ತಾರೆ. ಹಾಗಾಗಿ ನಮ್ಮ ಗೃಹ ಮಂತ್ರಿಗಳು ಎದೆ ಉಬ್ಬಿಸ್ಕೊಂಡು ಮಂಗಳೂರಿಗೆ ಹೋಗ್ತಿದ್ದಾರೆ, ಆ ಕಾರಣಕ್ಕೆ ಹೋಗ್ತಿದ್ದಾರೆ ಅಂತ ನಿನ್ನೆ ರಾತ್ರಿನೇ ನಾನು ಅನುಮಾನಿಸಿದ್ದೆ. ಅದು ಬೆಳಗ್ಗೆ ಆಗೋಷ್ಟೊತ್ತಿಗೆ ಅದೇ ಆಗಿತ್ತು. ಸೊ ಪರಮೇಶ್ವರ್ ಅವನೇನು ಏನು ಹೇಳಿದ್ರು ಅಂದರೆ, ಅವರನ್ನು ನಾವಿಷ್ಟು 8 ಮಂದಿಯನ್ನು ಬಂಧಿಸಿದ್ದೀವಿ, ಇನ್ನೊಂದಷ್ಟು ಜನರನ್ನು ಬಂಧಿಸ್ತೀವಿ, ಇನ್ನೂ 2 ಇದ್ದಾರೆ, ಬಂಧಿಸೋದಕ್ಕೆ ಪೊಲೀಸರು ಎಲ್ಲ ಏರ್ಪಾಟುಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟನ್ನು ಮಾಡ್ತಾರೆ, ಟಾಸ್ಕ್ ಫೋರ್ಸನ್ನು ರಚನೆ ಮಾಡ್ತಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ. ಏನಕ್ಕೆ? ದ್ವೇಷ ಭಾಷಣಗಳು, ಧರ್ಮದ್ವೇಷವನ್ನು ಬಿತ್ತುವಂತಹ ಇದು, ಆ ರೀತಿಯಾದಂತಹ ಏನೇ ಚಟುವಟಿಕೆಗಳಿದ್ದರೂ ಕೂಡ, ಕಮ್ಯುನಲ್ ಚಟುವಟಿಕೆಗಳು, ಕೋಮುವಾದಿ ಚಟುವಟಿಕೆಗಳು ಎಲ್ಲವನ್ನೂ ಸಹ ನಿಗಾ ಇಡೋದಕ್ಕೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಪರಮೇಶ್ವರ್ ಅವರ ಮಾತಿನಲ್ಲಿ ಹೇಳೋದಾದರೆ ನಿರ್ದಾಕ್ಷಿಣ್ಯವಾದ ಕಠಿಣ ಕ್ರಮ. ಅದು ಎಷ್ಟು ಮಟ್ಟಕ್ಕೆ ನಡೆಯುತ್ತೋ ಕಠಿಣ ಕ್ರಮ. ಈ ಕಠಿಣ ಕ್ರಮ ಅನ್ನೋದ್ರ ಬಗ್ಗೆ ಎಷ್ಟು ಜನ ಯಾವ ರೀತಿಯೆಲ್ಲ ಮಾತಾಡಿದಾರೋ, ಪರಮೇಶ್ವರ್ ಅವರೇ ಎಷ್ಟು ಬಾರಿ ಏನೆಲ್ಲ ಹೇಳಿದಾರೋ ಅದು ಬೇರೆ ವಿಚಾರ. ಆದರೆ ಈಗ ಆ ಟಾಸ್ಕ್ ಫೋರ್ಸ್ಗೆ ಆ ಒಂದು ಗುರಿಯನ್ನು ಕೊಟ್ಟಿದ್ದೀವಿ, ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅಂತ ಬಹಳ ಮುಖ್ಯವಾದ ಘೋಷಣೆ ಇದೆ. ಆ್ಯಕ್ಚುಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೇ ಕಾಂಗ್ರೆಸ್ ಮಾಡಿತ್ತು, ಚುನಾವಣೆ ಗೆದ್ದ ತಕ್ಷಣವೂ ಹೇಳಿತ್ತು ಟಾಸ್ಕ್ ಫೋರ್ಸ್ ಮಾಡ್ತೀವಿ ಅಂತ. ಮಾಡ್ತಾನೇ ಇದ್ರು. ಈಗ ಒಂದು ಜೀವ ಹೋದ ಮೇಲೆ ಈಗ ಮುಂದಕ್ಕೆ ಬಂದಿದ್ದಾರೆ. ಈಗಲೂ ಸಹ ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ಮಾಡ್ತಾರೆ. ಮನುವಾದಿಗಳನ್ನು, ಕೋಮುವಾದಿಗಳನ್ನು ಕರಾವಳಿ ಪ್ರದೇಶದಲ್ಲಿ ಯಾವ ರೀತಿ ಕಟ್ಟಿ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ಪರಮೇಶ್ವರ್ ಅವರು ಆ ಕ್ಷಣಕ್ಕೆ ಹೇಳಿರ್ಬೋದು, ಆದರೆ ಅವರ ಇಡೀ ಈ 2-2.5 ವರ್ಷದ ಕಾಂಗ್ರೆಸ್ ಆಡಳಿತದ ಅವಧಿಯನ್ನು ನಾವು ನೋಡಿದಾಗ ಕರಾವಳಿ ಪ್ರದೇಶದಿಂದ ಬರುವ ದ್ವೇಷ ಭಾಷಣಗಳಾಗಲಿ, ಪ್ರಚೋದನಾತ್ಮಕವಾದಂತಹ ಹೇಳಿಕೆಗಳಾಗಲಿ, ಅಲ್ಲಿನ ಸಂಘ ಪರಿವಾರದ ನಾಯಕರು ಅಂತ ಕರೆಸ್ಕೊಳ್ಳುವಂತಹವರು ನಡೆಸುವಂತಹ ಯಾವುದೇ ಕೃತ್ಯದ ವಿರುದ್ಧ ಕಠಿಣ ಕ್ರಮ ಅಂತ ತೆಗೆದುಕೊಂಡಿದ್ದು ಬಾಯಲ್ಲಿ ಬಿಟ್ಟರೆ ಕ್ರಿಯೆಯಲ್ಲಿ ನೋಡೇ ಇಲ್ಲ. ಹಾಗಾಗಿ ಈ ಟಾಸ್ಕ್ ಫೋರ್ಸ್ ಬಗ್ಗೆಯೂ ಕೂಡ ನಮಗೆ 1000ಕ್ಕಿಂತ ಹೆಚ್ಚು ಅನುಮಾನಗಳು ಇದ್ದೇ ಇರ್ತವೆ. ಇನ್ನು ಇದರಿಂದ BJPಗೆ ಏನೆಲ್ಲ ಬದಲಾವಣೆ ಆಗೋಯ್ತು ರಾತ್ರೋರಾತ್ರಿ. ಹಿಂದೂಗಳೂ ಸಹ ಇದ್ದಾರೆ, ಇದೊಂದು ಗ್ಯಾಂಗ್ ವಾರ್ ಧರ್ಮದ ಕಾರಣಕ್ಕೆ ನಡೆದಿದ್ದಲ್ಲ ಅನ್ನೋದಾದರೆ, ನಿನ್ನೆ BJP ಇಡೀ ಪಟಾಲಂ ದಿಢೀರಂತ ಧುಮುಕ್ಬಿಡ್ತು. ಆ ಕಡೆ ಉಚ್ಚಾಟಿತ ಯತ್ನಾಳಿಂದ ಹಿಡಿದು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಬಂದಿದ್ದು ಬರಲಿಲ್ಲ. ಅವರು ಬಂದು 25 ಲಕ್ಷ ರೂಪಾಯಿ ಪರಿಹಾರವನ್ನು ಪಕ್ಷದ ವತಿಯಿಂದ ಘೋಷಣೆ ಮಾಡಿದ್ರು. 25 ಲಕ್ಷ. ರೌಡಿ ಶೀಟರ್ 2 ಕೊಲೆಗಳ ಆರೋಪಿ ಸತ್ತರೆ, ರೌಡಿಗಳು ಕೊಚ್ಕೊಂಡು ಸತ್ತರೆ, ರೌಡಿ ಶೀಟರ್ ಕೊಲೆ ಆರೋಪಿ ಬೀದಿ ಹೆಣ ಆದರೆ 25 ಲಕ್ಷ ಒಂದು ಪಕ್ಷದ ಕಡೆಯಿಂದ ಪರಿಹಾರ. ಅರ್ಥ ಮಾಡ್ಕೊಳ್ಬೋದು ನೀವು. ಯಾಕೆಂದರೆ ಅದರಿಂದ ಅವರಿಗೆ ಫಸಲು ಬರುತ್ತೆ. ಮುಂದಕ್ಕೆ ಚುನಾವಣೆ ಅನ್ನುವಂತಹ ಗದ್ದೆ ಇದೆಯಲ್ಲ, ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಫಸಲು ಬರುತ್ತೆ ಅವರಿಗೆ.
ಆ ಫಸಲಿಗೆ ಇವರು ಗೊಬ್ಬರ ಹಾಕ್ತಿರೋದು ಈ ಒಂದು ಫಿಕ್ಸ್ಡ್ ಡೆಪಾಸಿಟ್ ಥರ ಅದು ಮುಂದಕ್ಕೆ ಒಳ್ಳೆ ಬಡ್ಡಿ ಕೊಡುತ್ತೆ ಅನ್ನುವಂತಹ ಒಂದು ಇದರಲ್ಲಿ ನಿನ್ನೆ ಕೊಟ್ಟರು. ಆದರೆ ಇವತ್ತು ಬೆಳಗ್ಗೆ ಹಣೆ ಚಚ್ಕೊಂಡಿರ್ತಾರೆ. ಅಯ್ಯೋ ಇದು ಯಾಕೋ ನಾವು ಅಂದ್ಕೊಂಡಂಗೆ ಹೋಗ್ತಿಲ್ವಲ್ಲ 25 ಲಕ್ಷ ಗೋವಿಂದನ ಅನ್ನುವಂತಹ ಯೋಚನೆಗಳು ಬಂತು. ಈ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮುಗಿಯೋವರೆಗೂ ಸಹ ಅವರಿಗೆ ಇದು ಗೋವಿಂದ ಅನ್ನಿಸ್ತಿತ್ತು. ಇನ್ನೊಂದು ಕಡೆ ಮಾಧ್ಯಮಗಳ ಸಂಕಟ, ಹಿಂದೂಗಳು ಇದ್ದಾರಂತೆ, ಇನ್ನೇನು ಮಾಡೋದು, ಅಯ್ಯೋ ವೇಸ್ಟ್ ಆಗೋಯ್ತಲ್ಲ. ಆದರೆ ಯಾವಾಗ ಆದಿಲ್ ಮೆಹರೂಫ್ ಹೆಸರು ಮುಂದಕ್ಕೆ ಬಂತೋ, ಪಟ್ಟಿಯಲ್ಲಿ ಕಾಣಿಸ್ಕೊಳ್ತೋ, ಫಾಸಿಲ್ನ ಅಣ್ಣ ತಮ್ಮ ಅಂತ ಹೇಳ್ತಿದ್ರೆ ತಮ್ಮ ಅಲ್ಲ, ಅದು ಅಣ್ಣ. ಅಣ್ಣನೂ ಸಹ ಇದರಲ್ಲಿ ಭಾಗಿಯಾಗಿದ್ದಾನೆ, ಅವನೂ ಬಂಧಿತನಾಗಿದ್ದಾನೆ ಅಂತ ಯಾವಾಗ ಬಂತೋ ಮಾಧ್ಯಮಗಳಿಗೆ ಮತ್ತೆ ಟಾನಿಕ್ ಸಿಕ್ತು, BJPಗೆ ಮತ್ತೆ ಗ್ಲೂಕೋಸ್ ಸಿಕ್ತು. ಇಬ್ಬರು ಸಹ ಇವಾಗ ಕತೆ ಬೇರೆ ರೀತಿ ಕಟ್ತಾ ಇದ್ದಾರೆ. ಇದರ ಪ್ರಮುಖ ಆರೋಪಿ ಅಬ್ದುಲ್ ಸಾಫಾನ್ ಅಲ್ಲ, ಪ್ರಮುಖ ಆರೋಪಿ ಆದಿಲ್ ಮೆಹರೂಫ್ ದುಡ್ಡು ಕೊಟ್ಟು ಸುಪಾರಿ ಕೊಟ್ಟು ಅವನನ್ನು ಕೊಲೆ ಮಾಡಿಸಿರೋದು, ಅವನೇ ಕಿಂಗ್ ಪಿನ್. ಇದು ಈಗ ಮಾಧ್ಯಮಗಳ ಹೊಸ ಹಾಡು, BJPದು ಹೊಸ ಹಾಡು. ಹೇಗಾದರೂ ಮಾಡಿ ಇದು ಹಿಂದೂ ಮುಸ್ಲಿಂ ಮಾಡಲೇಬೇಕು ಅಂತ. ಆ ಕಡೆ ಮಂಗಳೂರು ಕಮಿಷನರು ಅನುಪಮ್ ಅಗ್ರವಾಲ್, ಇದು ಹಿಂದೂ ಮುಸ್ಲಿಂ ಆ್ಯಂಗಲ್ ಇಲ್ಲವೇ ಇಲ್ಲ, ಧರ್ಮದ್ವೇಷದ ಆ್ಯಂಗಲ್ ಇಲ್ಲವೇ ಇಲ್ಲ, ಇದು ವೈಯಕ್ತಿಕ ದ್ವೇಷ ಮತ್ತು ಗ್ಯಾಂಗ್ ವಾರ್ಗೆ ನಡೆದಿರುವಂತಹ ಕೊಲೆ ಅಂತ ಹೇಳ್ತಿದ್ರು ಸಹ, ಗೃಹ ಮಂತ್ರಿಗಳು ಅದನ್ನೇ ಹೇಳ್ತಿದ್ರು ಸಹ, BJP ಮತ್ತು ಮಾಧ್ಯಮಗಳಿಗೆ ನೋ ಅದು ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಾದರೆ ನಮಗೇನು ಲಾಭ ಅಂತ ಅವ್ರ ಸಂಕಟ. ನಮಗೇನು ಲಾಭ, ನಂಗಿಲ್ಲ, ಅದು ಪೊಲೀಸರು ಸುಳ್ಳು ಹೇಳ್ತಿದ್ದಾರೆ ಅಂತ ಅದು ಇವ್ರಿಗೆ ಗೋಳಾಟ. ಸೊ ಇದಿಷ್ಟು ಸುಹಾಸ್ ಶೆಟ್ಟಿ ಅನ್ನುವಂತಹ ರೌಡಿ ಶೀಟರ್ ಮತ್ತು 2 ಕೊಲೆಗಳ ಆರೋಪಿ ಹತ್ಯೆಯ ಹಿನ್ನೆಲೆಯಲ್ಲಿ ಈಗ ಆಗಿರುವಂತಹ ಬೆಳವಣಿಗೆಗಳು. ಒಟ್ಟಿನಲ್ಲಿ ಇಡೀ ಮಂಗಳೂರನ್ನು ಒಂದಷ್ಟು 2-3 ದಿನ ಪ್ರಕ್ಷುಬ್ಧವಾಗಿಟ್ಟಿದ್ರು. ಈಗ ಸ್ವಲ್ಪ ಸುಧಾರಿಸ್ತಾ ಇದೆ, ಸಾಮಾನ್ಯದೆಡೆಗೆ ಬರ್ತಾ ಇದೆ ಮಂಗಳೂರು ನಗರ ಅಂತ ಹೇಳಲಾಗ್ತಿದೆ. ಬಟ್ ಇನ್ನೂ ಟೈಮ್ ಹಿಡಿಯುತ್ತೆ. 144 ಸೆಕ್ಷನನ್ನು ಇನ್ನೂ ಮುಂದುವರಿಸ್ತೀವಿ ಅಂತ ಕಮಿಷನರ್ ಅನುಪಮ್ ಅಗ್ರವಾಲ್ ಹೇಳ್ತಾ ಇದ್ದಾರೆ. ಅದು ಯಾವಾಗ ತೆಗಿತಾರೋ ಗೊತ್ತಿಲ್ಲ. ಆದರೆ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ಆ ಆತಂಕದ ಜೊತೆಗೇ ಇವರ ರಾಜಕೀಯ ದೊಂಬರಾಟ ನಿಲ್ಲೋದಿಲ್ಲ BJPದು. ಈಗ ಹೊಸದಾಗಿ ಕತೆ ಕಟ್ತಾರೆ. NIA ಕೊಡಿ, ನೀವು ಹಿಂದೂಗಳನ್ನು ಸುಮ್ಮನೆ ಎಳ್ಕೊಂಡು ಬಂದಿದ್ದೀರಿ, ಹಿಂದೂಗಳು ಇರುವೇ ಇಲ್ಲ, ಇದು ಪೊಲೀಸರು ಕತೆ ಅಂತೆಲ್ಲ ಶುರು ಹಚ್ಕೊಳ್ತಿದ್ದಾರೆ. ಸೊ ಇದು ಮುಂದುವರೆದು ಎಲ್ಲೋ ಒಂದು ಹಂತಕ್ಕೆ ಹೋಗಿ ಏನಾದರೂ ರಾಜಕೀಯ ಲಾಭ ಸಿಗುತ್ತಾ ಅಂತ ಲೆಕ್ಕಾಚಾರಗಳು ನಡೆಯುತ್ತೆ. ಅಷ್ಟಿನ್ನೇನಿಲ್ಲ. ಸತ್ತವನು ಬಡವರ ಮನೆ ಹುಡುಗ, ಸತ್ತವನು ಹಿಂದುಳಿದ ವರ್ಗದ ಹುಡುಗ, ಸಾಯೋದೆಲ್ಲರೂ ಬಡವರ ಮಕ್ಕಳೇನೆ. ರಾಜಕಾರಣಿಗಳ ಮಕ್ಕಳು ಯಾರೂ ಸಾಯೋದಿಲ್ಲ. ರಾಜಕಾರಣಿಗಳ ಮಕ್ಕಳೆಲ್ಲ ದುಬೈ ಅಥವಾ ಆಕ್ಸ್ಫರ್ಡಲ್ಲಿ, ಅಮೇರಿಕಾದಲ್ಲಿ, ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಡಿಗ್ರಿಗಳು ಪಡ್ಕೊಂಡು ಅಲ್ಲೇ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿರ್ತಾರೆ ಸಾಕಷ್ಟು. ಆದರೆ ಇಲ್ಲಿ ಇವರೆಲ್ಲ ಹಿಂಗೆ ಕಚ್ಚಾಡಿ ಸಾಯ್ತಾರೆ. ಪೊಲೀಸರು ಆಧಾರ ಸಹಿತವಾಗಿ ಹೇಳಿದ್ರು ಸಹ ಅದನ್ನು ತಿರುಚಿ ಮಾಧ್ಯಮಗಳನ್ನು ಬಳಸ್ಕೊಂಡು, ತಮ್ಮ ಗುಲಾಮಗಿರಿಯಲ್ಲಿರುವ ಮಾಧ್ಯಮಗಳನ್ನು ಬಳಸ್ಕೊಂಡು ಬೇರೆ ಹೇಳಿ ಜನರ ತಲೆಯನ್ನು ಕೆಡಿಸಿ, ಮೆದುಳನ್ನು ಕೆಡಿಸಿ, ಸಮಾಜ ಒಟ್ಟಿನಲ್ಲಿ ಟೆನ್ಷನಲ್ಲಿರಬೇಕು, ಪ್ರಕ್ಷುಬ್ಧವಾಗಿ ಇರಬೇಕು, ಸಮಾಧಾನವಾಗಿ ಇರಬಾರ್ದು ಸಮಾಜ. ಅದೇ ಇವ್ರ ಉದ್ದೇಶ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.